ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಲೀಲಾ ಭಾಗ 6 ಜೀವಂತ ಸಮಾಧಿ. ಮಂತ್ರಾಲಯದಲ್ಲಿ ತಪಸ್ಸು ನಡೆಸುತ್ತಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಸಿದ್ಧಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು. ಸಾವಿರಾರು ಭಕ್ತರು ಅವರ ದರ್ಶನಕ್ಕೆ ಬಂದು ತಮ್ಮ ಸಂಕಷ್ಟಗಳನ್ನು ಹೇಳುತ್ತಿದ್ದರು. ಶ್ರೀರಾಯರು ಯಾರನ್ನೂ ಖಾಲಿ ಕೈಯಿಂದ ಕಳಿಸಲಿಲ್ಲ. ಆದರೆ ತಮ್ಮ ಜೀವನದ ಪ್ರಮುಖ ತೀರ್ಮಾನವನ್ನು ಅವರು ಶಿಷ್ಯರ ಮುಂದೆ ಪ್ರಕಟಿಸಿದರು. ನಾನು ಶೀಘ್ರದಲ್ಲಿ ಜೀವಂತ ಸಮಾಧಿ ಪ್ರವೇಶಿಸುತ್ತೇನೆ. ಆದರೆ ಇದು ಅಂತ್ಯವಲ್ಲ. ನಾನು 700 ವರ್ಷಗಳು ಈ ಮಣ್ಣಿನಲ್ಲಿ ಜೀವಂತವಾಗಿ ತಪಸ್ಸು ಮಾಡುತ್ತೇನೆ. ನನ್ನ ಭಕ್ತರ ಕಷ್ಟ ಪರಿಹಾರ ಮಾಡುತ್ತೇನೆ. ಶಿಷ್ಯರು ಈ ಮಾತು ಕೇಳಿ ಶೋಕಾಕುಲರಾಗಿದರು. ಗುರುಗಳೇ, ನೀವು ನಮ್ಮನ್ನು ಬಿಟ್ಟು ಹೋದರೆ ಮುಂದೇನು? ಶ್ರೀರಾಯರು ಮೃದು ನಗೆ ಮಾಡಿದರು. ನಾನು ಹೋಗುವುದಿಲ್ಲ. ನೀವೊಮ್ಮೆ ಸತ್ಯಭಕ್ತಿಯಿಂದ ಕರೆ ಮಾಡಿದರೆ ಸಾಕು, ನಾನು ಉತ್ತರಿಸುವೆ. ಜೀವಂತ ಸಮಾಧಿಯ ದಿನ. ಕಾಲಕ್ರಮೇಣ ಶಿಷ್ಯರು, ಭಕ್ತರು ಎಲ್ಲರೂ ಸೇರಿ ಮಂತ್ರಾಲಯದಲ್ಲಿ ಸಮಾಧಿಗೆ ತಯಾರಿ ಆರಂಭಿಸಿದರು. ಸಮಾಧಿ ಪ್ರವೇಶದ ದಿನ ಶ್ರೀರಾಯರು ತುಂಗಾಭದ್ರಾ ತೀರದಲ್ಲಿ ಸ್ನಾನ ಮಾಡಿ ಮಠಕ್ಕೆ ಬಂದು ಎಲ್ಲ ಶಿಷ್ಯರನ್ನು ಆಶೀರ್ವದಿಸಿ ಪ್ರವಚನ ಮಾಡಿದರು. ಆ ಕೊನೆಯ ಉಪದೇಶ: ಶ್ರದ್ಧೆ ಇಟ್ಟು ನಂಬಿಕೆಯಿಂದ ಪ್ರಾರ್ಥಿಸಿ. ದೇವರು ಸದಾ ಜೊತೆಯಲ್ಲಿರುತ್ತಾನೆ. ನಾನು ನಿಮ್ಮ ಜೊತೆ ಇದ್ದೇ ಇರುತ್ತೇನೆ. ಮತ್ತು ನಿಧಾನವಾಗಿ ತಾವು ಕಟ್ಟಿಸಿದ ಸಮಾಧಿ ಗುಹೆಗೆ ಪ್ರವೇಶಿಸಿದರು. ಅವರ ಮೇಲೆ ಶಿಲಾಮೂರ್ತಿಗಳನ್ನು ಹಾಕಿ ಸಮಾಧಿ ಸ್ಥಾಪಿಸಲಾಯಿತು. ಆದರೆ ಶಿಷ್ಯರಿಗೆ ಸ್ಪಷ್ಟವಾದ ಅನುಭವ: ರಾಯರ ಪ್ರಾಣವಾಯು ಸಮಾಧಿಯಲ್ಲಿ ಉಳಿದಿದೆ ಎಂಬ ಭಾವ. ಮಂತ್ರಾಲಯದ ಮಹತ್ವ. ಇಂದು ಮಂತ್ರಾಲಯವೆಂಬ ಊರು ಶುದ್ಧ ಪವಿತ್ರ ಕ್ಷೇತ್ರವಾಗಿ ಬೆಳೆದಿದ್ದು ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಾಧಿಯ ಮುಂದೆ ನಿಂತು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಪ್ರಾರ್ಥಿಸಿದರೆ ಅವರು ಉತ್ತರಿಸುತ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿ ದಿನದಿಂದ ದಿನಕ್ಕೆ ಗಾಢವಾಗಿದೆ.